ಎಲ್ಲರ ಜೊತೆ ಪ್ರಾಮಾಣಿಕವಾಗಿ ಸಹಕಾರದೊಂದಿಗೆ ಯಾವುದೇ ಜಾತಿ, ಯಾವುದೇ ಭಾಷೆ, ಶ್ರೀಮಂತರು ಬಡವರು ಅನ್ನುವಂಥ ಕೆಳರಮೆ ಇಲ್ಲದೇನೆ ಎಲ್ಲರ ಒಂದು ಜೀವನದಲ್ಲಿ ಸಹಕಾರವನ್ನು ಕೋರ್ತಾ ಆರ್ಥಿಕ ಸ್ವಾವಲಂಬನೆ ಜೀವನಕ್ಕೆ, ಅದು ರೈತರಾಗಿರ್ಬೋದು, ಬಿಸ್ನೆಸ್ ಮನ್ಗಳಾಗಿರ್ಬೋದು, ಸಣ್ಣ ವ್ಯಾಪಾರಸ್ಥರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಮಾಡುವಂಥ ಒಂದು ಅತ್ಯುತ್ತಮ ಒಂದು ಸೇವೆ ಈ ಒಂದು ಸಹಕಾರ ಸೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಣ್ಣನ್ನು ತೆಗಿಸ್ಲಿಕ್ಕೆ ಕೆಲವೊಂದು ಮಾತುಗಳನ್ನು ಹೇಳಿದ್ರು. ಈಗಾಗಲೇ ಹಿರಿಯರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಯಾವುದಕ್ಕೋಸ್ಕರ ಸರ್ಕಾರ ಇಂಟರ್ವ್ಯೂನ್ ಆಗುತ್ತೆ ಅಂತ. ಆದರೆ ನಾನು ಕೂಡ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಈಗ ತಾನೇ ಅಂಬೆಗಾಲನ್ನು ಇಡುವಂಥ ಸಂದರ್ಭದಲ್ಲಿ ಸರ್ಕಾರದಿಂದ ನಮಗೆ ಶೇರ್ ಹಣ ಇರೋದಿಲ್ಲ. ಸರ್ಕಾರದಿಂದ ನಾವು ಶೇರ್ ಕಲೆಕ್ಟ್ ಮಾಡಬೇಕಾದ್ರೆ ನಮ್ಮ ಮುಖ ನೋಡಿ ನಮ್ಮ ಮೇಲೆ ವಿಶ್ವಾಸವಿಟ್ಟು ಜನ ನಮಗೆ ಶೇರ್ ಬಂಡವಾಳವನ್ನು ಕೊಡ್ತಾರೆ, ಅಥವಾ ನಮ್ಮ ಬಂಡವಾಳ ಅದರಲ್ಲಿರುತ್ತೆ. ಸರ್ಕಾರದ ಯಾವುದೇ ಒಂದು ಸಹಕಾರ ಇಲ್ಲದೆ ಒಂದು ರಿಜಿಸ್ಟ್ರೇಷನ್ ಮಾತ್ರ ಸರ್ಕಾರದಿಂದ ಇರುತ್ತೆ. ಆದರೆ ಯಾಕೆ ಸರ್ಕಾರ ಇಷ್ಟೊಂದು ಕೈಯನ್ನು ಹಾಕುತ್ತೆ ಅಂತ ಹೇಳಿ ಬಹಳಷ್ಟು ಕಳಕಳಿಯನ್ನು, ಕಾಳಜಿಯನ್ನು ಹೊರಗೆ ಹಾಕಿದ್ರು ನಮ್ಮ ಗಮನಕ್ಕೆ ಕೂಡ ತೆಗೆದುಕೊಂಡು ಬಂದರು. ಆದರೆ ಬಂಧುಗಳೇ, ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಬೆಳಗಾವಿಯಲ್ಲಿ ಇತ್ತೀಚೆಗೆ ಒಂದು 2-3 ಅರ್ಬನ್ ಬ್ಯಾಂಕ್ಗಳಾಗಿರ್ಬೋದು, 1-3 ಕ್ರೆಡಿಟ್ ಬ್ಯಾಂಕ್ಗಳಾಗಿರ್ಬೋದು, ನಡೆದಂಥ 10 ವರ್ಷದಲ್ಲಿ ನಡೆದಂಥ ಘಟನೆಗಳನ್ನು ತಮ್ಮ ಎದುರುಗಡೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಜನಪ್ರತಿನಿಧಿಗಳು ನಮ್ಮ ಹತ್ರ ಸಮಸ್ಯೆಗಳನ್ನು ತೆಗೆದುಕೊಂಡು ಬರ್ತಾರೆ. ಟೀಚರ್ ರಿಟೈರ್ಡ್ ಆದವರು ಹೇಳ್ತಾರೆ, ನಮ್ಮ ಮಗಳ ಮದುವೆಗೆ ನಾವು ಹಣವನ್ನು ಡೆಪಾಸಿಟ್ ಆಗಿಟ್ಟಿದ್ವಿ, ಈಗ ನಮಗೆ ಹಣನೂ ಇಲ್ಲ, ಏನೂ ಇಲ್ಲ, ನಾವು ಬೆಂಗಳೂರಿಗೆ ಅಲ್ದಾಡ್ತಾ ಇದ್ದೀವಿ, ಅದು ಅಲ್ದಾಡ್ತಾ ಇರೋದು ಕೂಡ ಸಾಲ ಮಾಡಿ ಹೋಗ್ತಾ ಇದ್ದೀವಿ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾರೆ. ಕೆಲವರು ಬರ್ತಾರೆ, ನನ್ನ ಆರ್ಮಿನಲ್ಲಿ 20 ವರ್ಷ ನಾನು ದೇಶ ಸೇವೆಯನ್ನು ಮಾಡಿದೆ, ಆ ದುಡ್ಡನ್ನು ನಾನು ಬ್ಯಾಂಕ್ನಲ್ಲಿ ಇಟ್ಟಿದ್ದೆ, ಈಗ ಆ ದುಡ್ಡು ನನಗೆ ಸಿಗ್ತಾ ಇಲ್ಲ, ಇದೇನೋ ಒಬ್ಬ ದೇಶಭಕ್ತನಿಗೆ ಕೊಡುವಂಥ ಗೌರವ ಅಂತ ನನ್ನನ್ನು ಕ್ವಶನ್ ಮಾಡ್ತಾರೆ. ಇನ್ನೊಬ್ರು ಬರ್ತಾರೆ, ಅಮ್ಮ ನಾನು ನನ್ನ ಮಗಳ ಶಾಲೆಗೋಸ್ಕರ ಅವಳನ್ನ ಓದಿಸ್ಬೇಕು ಅಂತ ಜನರ ಪಾತ್ರೆಯನ್ನು, ಮುಸುರೆಯನ್ನು ತೊಳೆದು ನಾನು ಸೇವಿಂಗ್ ಮಾಡಿ ಇಟ್ಟಿದ್ದೆ, ಪಿಗ್ಮಿಯಲ್ಲಿ ಕಲೆಕ್ಟ್ ಮಾಡಿದಂಥ ಒಂದು 15,000, 20,000, 50,000 ಸೇವಿಂಗ್ ಮಾಡಿಟ್ಟಿದೆ, ಆ ಹಣ ಕೂಡ ಹೋಗಿದೆ ಅಂತ ತಮ್ಮ ಸಮಸ್ಯೆಗಳನ್ನು ಹೇಳುವಂಥ ಸಂದರ್ಭಗಳ ನಿದರ್ಶನಗಳು ಬಹಳಷ್ಟು ನಮ್ಮ ಮುಂದೆ ಇದ್ದಾವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಏನೋ ಒಂದು ಕಾಳಜಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಅವ್ರು ಬರೋದು ಮೊದಲು ನಮ್ಮ ಹತ್ರ ಸತೀಶಣ್ಣ ಜಾರಕಿಹೊಳಿ ಅವ್ರು ಹೇಳಿದ ಹಾಗೆ, ಅವ್ರು ಏನಾದರೂ ಅವ್ರಿಗೆ ಅನ್ಯಾಯ ಆದರೆ ನೇರವಾಗಿ ಹೋಗೋದು ಅವರು DC ಕಚೇರಿ. ಸೊ ಅದಕ್ಕೋಸ್ಕರ ಸರ್ಕಾರ ಪ್ರಾಮಾಣಿಕವಾಗಿ ಈ ಒಂದು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ತಪ್ಪು ಆದ ನಂತರ ಬರೋದಕ್ಕಿಂತ ಎಟ್ಲೀಸ್ಟ್ ತಪ್ಪು ಆಗಬಾರ್ದು ಅನ್ನುವಂಥ ಒಂದು ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಕಾನೂನು ತೆಗೆದುಕೊಂಡು ಬಂದಿದೆ. ಆದರೆ ನಾನು ಕೂಡ ಸ್ವಂತವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಇರೋದ್ರಿಂದ ಬಹಳಷ್ಟು ಕಠಿಣವಾದಂಥ ಒಂದು ನಿದರ್ಶನಗಳು ಬೇಡ ಅಂತ ನಾವು ಕೂಡ ಮಾತನಾಡ್ತೀವಿ, ಸರ್ಕಾರದಲ್ಲಿ ಮಾತನಾಡ್ತೀವಿ. ಬಹಳಷ್ಟು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಹೋದ ಬಾರಿ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇವತ್ತು ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥ ಸಹಕಾರಿ ಕ್ಷೇತ್ರದಲ್ಲಿ ನಾನೊಂದು ಮಾತನ್ನು ಯಾವಾಗಿದ್ರೂ ಹೇಳ್ತಾ ಇರ್ತೀನಿ, ಸಹಕಾರಿ ಕ್ಷೇತ್ರದಲ್ಲಿ ಇದ್ದಂಥವ್ರು ಬಹಳಷ್ಟು ಜನ ಈ ರಾಜ್ಯದ ಅಲ್ಲಿ ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಈ ಸಹಕಾರಿ ಕ್ಷೇತ್ರಕ್ಕೆ ಮತ್ತು ರಾಜಕಾರಣಕ್ಕೆ ಬಹಳಷ್ಟು ಹತ್ತಿರವಾದಂಥ ಸಂಬಂಧ. ಸಹಕಾರಿ ಕ್ಷೇತ್ರದಲ್ಲಿ ಇದ್ದವರು ಏನಾದರೂ ರಾಜಕಾರಣಕ್ಕೆ ಹೋಗ್ತಾರೆ, ಇಲ್ಲ ರಾಜಕಾರಣದಲ್ಲಿ ಇದ್ದವರು ಮುಂದುವರಿತಾ ಸಹಕಾರಿ ಕ್ಷೇತ್ರಕ್ಕಾದರೂ ಬರ್ತಾರೆ. ಯಾಕೆ ಅಂತಂದರೆ ಈ ಸಹಕಾರಿ ಕ್ಷೇತ್ರ ಅಂತಂದ್ರೆ ಸಮಾಜದಲ್ಲಿ ಸಹಾಯ ಮಾಡುವಂಥ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಉದಾಹರಣೆ ಅಂತಂದರೆ ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ಆತ್ಮೀಯ ಸಹೋದರರಾದಂಥ ಲಕ್ಷ್ಮಣಣ್ಣ ಸವದಿಯವರು ಈ ಸಹಕಾರಿ ಕ್ಷೇತ್ರದಲ್ಲಿ ನಮಗೆ ಭಾಳಷ್ಟು, ನನಗಾಗಲಿ ನನ್ನ ತಮ್ಮನಿಗಾಗಲಿ ಭಾಳಷ್ಟು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಸತೀಶಣ್ಣ ಅವ್ರು ಹೇಳಿದ್ರು ನಾನು ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲ ಅಂತ, ಬಟ್ ನಿಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಅವ್ರು ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲ ಅಂತಂದ್ರೂ ಕೂಡ ಸೂತ್ರಧಾರರು ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಇದೆ ಸಹಕಾರಿ ಕ್ಷೇತ್ರಕ್ಕೆ, ಅದು ಅವರು ಸುಮ್ಮನೆ ಹೇಳ್ತಾರೆ ಹಾಗೆ. ಆದರೆ ಅವರು ಅದೇ ಸೂತ್ರಧಾರಿ ಅಂತ ಹೇಳಿದ್ರೆ ಅದಕ್ಕೆ ಮುಂದುವರೆದು ಕೋರೆ ಸಾಹೇಬ್ ಹೇಳ್ತಾರೆ, ಅವರು ಸೂತ್ರಧಾರಿಗಳು, ನಾವೆಲ್ಲರೂ ಪಾತ್ರಧಾರಿಗಳು ಅಂತ ಹೇಳ್ತಾರೆ. ಜೋಕಪ್ಪ. ಬಟ್ ಒಂದು ಹೇಳ್ತೀನಿ, ರಾಜಕಾರಣಿಗಳು ನಾವು ಆ ಪಕ್ಷ ಈ ಪಕ್ಷ ಅಂತ ಬಹಳಷ್ಟು ಹೊಡೆದಾಡ್ತಾ ಇರ್ತೀವಿ.
ಇಲೆಕ್ಷನ್ನಲ್ಲಿ ಬಂದಾಗ ನಮ್ಮದೇ ಆದಂಥ ಸಿದ್ಧಾಂತಗಳಾಗಿರ್ಬೋದು, ನೀತಿ ನಿಯಮಗಳಾಗಿರ್ಬೋದು ತೆಗೆದುಕೊಂಡು ಹೋರಾಡ್ತೀವಿ. ಇಲೆಕ್ಷನ್ ಇದ್ದಾಗ ಒಂದು 90 ದಿನ ನಾವು ಅವ್ರಿಗೆ ಫೋನ್ ಮಾಡಲ್ಲ, ಅವ್ರು ನಮಗೆ ಫೋನ್ ಮಾಡಲ್ಲ. ನಾವು ಅವ್ರ ಮುಖ ಅವ್ರ ಹತ್ರ ಬಂದರೆ ಬಡಪ್ಪ ನೀವು ಆ ಕಡೆ ಹೋಗಿ ಅಂತ ಹೋಗ್ತಾ ಇರ್ತೀವಿ. ಆದರೆ ಇಲೆಕ್ಷನ್ ಮುಗಿದ ಮಾರನೇ ದಿನ ಬೆಳಗಾವಿ ಜಿಲ್ಲೆ ರಾಜಕಾರಣನೇ ಡಿಫ್ರೆಂಟು. ಈ ರೀತಿ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಅತ್ಯಂತ ಅನ್ಯೋನ್ಯವಾಗಿ ನಾವು ಇರ್ತೀವಿ. ಯಾಕಂತಂದರೆ ಈ ಸಹಕಾರಿ ಕ್ಷೇತ್ರನೇ ಅಂಥದ್ದು, ಎಲ್ಲರನ್ನೂ ಭಾಳಷ್ಟು ಹತ್ತಿರದಲ್ಲಿ ತೆಗೆದುಕೊಂಡು ಬರುತ್ತೆ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಈ ಸಹಕಾರಿ ರಂಗದಿಂದ ಸಮಾಜದ ಕಡೆಯ ಮನುಷ್ಯನ ಒಂದು ಆರ್ಥಿಕ ಸ್ಥಿತಿ ಸುಧಾರಣೆ ಆಗಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದೆ. ಈ ಸಹಕಾರಿ ಕ್ಷೇತ್ರ ಸೌಹಾರ್ದ ಚಳವಳಿ ಮುಂದೆ ಬರಲಿ ಅಂತ ಹೇಳ್ತಾ, ಮಾನ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಮಾಂತೇಶಣ್ಣ ಕೌಟ್ಗಿಮಠ ಬಹಳಷ್ಟು ಕೇರ್ ತಗೊಳ್ತಾರೆ, ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ. ಅವರು ಬರಲೇಬೇಕು ಅಂತಂದಾಗ ಚಂದ್ರರಾಜ್ ಇದ್ದಾನೆ ಕರೀರಿ ಅಂತ ಹೇಳಿದೆ, ಇಲ್ಲ ನೀವು ಬರಬೇಕು ಅಂತ ಹೇಳಿದಾಗ ಭಾಳ ಪ್ರೀತಿಯಿಂದ ಬಂದಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೀನಿ. ಮತ್ತೊಮ್ಮೆ ಹಿರಿಯರು SS ಪಾಟೀಲ್ ಕಾಕವರು ಎಲ್ಲಿ ಹೊರಗಡೆ ಹೋದರು, ಅವ್ರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಮತ್ತು ನಮ್ಮ ಕೋರೆ ಸಾಹೇಬರು ಈಗ ಒಂದು 25 ವರ್ಷ, ಅವ್ರಿಗೆ ಇನ್ನೊಂದು 75 ವರ್ಷ ಇದ್ದು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿ ತಪ್ಪದಾಗ ಚಾಟಿಯನ್ನು ಬೀಸಿ ನಮ್ಮ ಸಮಾಜಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಯಾವತ್ತಿದ್ರೂ ಕೂಡ ಒಳ್ಳೆಯದನ್ನ ವಿಚಾರ ಮಾಡ್ತಾ ಇದ್ದಾರೆ. ಭಗವಂತ ಅವ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಾರ್. ನಮ್ಮೆಲ್ಲರನ್ನು